ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿ. ಈ ದಿನ ಯಶಸ್ಸಿನ ಬೆಳಕಿನಿಂದ ಹೊಳೆಯುತ್ತದೆ. ದೂರದೃಷ್ಟಿಯುಳ್ಳ ತೀಕ್ಷ್ಣಮತಿಯಾಗಿ ಹೊಳೆಯುತ್ತೀರಿ. ನಿಮ್ಮ ಮಹತ್ವಾಕಾಂಕ್ಷೆ ಸಾಧ್ಯವಾಗುತ್ತದೆ. ಕೆಲಸದ ಒತ್ತಡ ಕಡಿಮೆ ಇರುತ್ತದೆ. ವೃಷಭ ರಾಶಿ. ನೀವು ನಿಮ್ಮೊಂದಿಗೆ ಸ್ವಲ್ಪ ಗುಣಮಟ್ಟದ ಸಮಯ ಕಳೆಯಲು ಸೂಕ್ತವಾದ ದಿನ. ಹಿಂದೆಂದೂ ಇಲ್ಲದಂತೆ ವಿಶ್ರಾಂತಿ ತೆಗೆದುಕೊಳ್ಳಿ. ನವೋತ್ಸಾಹ ತುಂಬಿಕೊಳ್ಳುತ್ತೀರಿ. ಮಿಥುನ ರಾಶಿ. ಯಾವುದೇ ಒಂದು ಕಾರಣಕ್ಕೆ ನಿಮ್ಮ ಮನಸ್ಸು ವಿಚಲಿತ ಮತ್ತು ಆತಂಕದಿಂದ ಕೂಡಿರುತ್ತದೆ. ನಿಮ್ಮ ಆತಂಕಗಳನ್ನು ವ್ಯಕ್ತಪಡಿಸಲು ಅಶಕ್ತರಾಗಿರುತ್ತೀರಿ. ಕರ್ಕಾಟಕ ರಾಶಿ. ನೀವು ಮನೆಯಲ್ಲಿ ಹೊಸ ರುಚಿಗಳನ್ನು ಪ್ರಯತ್ನಿಸುವ ಉಮೇದಿನಲ್ಲಿರುತ್ತೀರಿ. ಕುಟುಂಬ ಸದಸ್ಯರು ಇದರ ಪ್ರಯೋಜನ ಪಡೆದುಕೊಂಡು ಆನಂದ ಪಡುತ್ತಾರೆ. ನೀವು ಕಾಲಕ್ಷೇಪ ಮಾಡುತ್ತೀರಿ. ಸಿಂಹರಾಶಿ. ಇಂದು ಸಾಕಷ್ಟು ವಿಷಯಗಳಲ್ಲಿ ನೀವು ಇತರರ ಅಭಿಪ್ರಾಯ ಕೇಳುತ್ತೀರಿ. ಇತರರನ್ನ ತಾಳ್ಮೆಯಿಂದ ಆಲಿಸಬೇಕು. ಸಂವಹನ ಸಮಯದಲ್ಲಿ ತುಟಿ ಬಿಚ್ಚದೆ ಇರಬೇಕು. ಕನ್ಯಾ ರಾಶಿ. ಅತ್ಯಂತ ಸ್ಫೂರ್ತಿಯುತವಾಗಿ ಇರುವಂತಹ ದಿನ. ಸೃಜನಶೀಲ ಪ್ರತಿಭೆಗಳು ಮತ್ತು ಸಾಮರ್ಥ್ಯಗಳು ನಿಮ್ಮ ಶ್ರೇಷ್ಠ ಕಲಾವಿದರಾಗಿ ಪ್ರತ್ಯೇಕವಾಗಿ ನಿಲ್ಲಿಸುತ್ತವೆ. ತುಲಾ ರಾಶಿ. ನಿಮ್ಮಲ್ಲಿರುವ ಒಳಗಿನ ಕಲಾವಿದ ಇಂದು ಮೇಲೆ ಬರುತ್ತಾನೆ. ನಿಮ್ಮ ಕಲ್ಪನಾ ಶಕ್ತಿ ಪ್ರದರ್ಶನ ಮಾಡುತ್ತೀರಿ. ನಿಮ್ಮ ಆಸಕ್ತಿಯ ವಿಷಯಗಳತ್ತ ಗಮನ ನೀಡಲು ಸಾಧ್ಯವಾಗುತ್ತದೆ. ವೃಶ್ಚಿಕ ರಾಶಿ. ನಿಮ್ಮನ್ನಿಂದು ಖಂಡಿತವಾಗಿಯೂ ಪರ್ಫೆಕ್ಷನಿಸ್ಟ್ ಎಂದು ಕರೆಯಬಹುದು. ಸರಿಯಾದ ಸಮಯಕ್ಕೆ ಅಲ್ಲದೆ ಕೆಲಸದಲ್ಲಿ ವ್ಯವಸ್ಥಿತ ವಿಧಾನ ಅನುಸರಿಸುವ ಮೂಲಕ ಎಲ್ಲವನ್ನೂ ಮಾಡುತ್ತೀರಿ. ಧನುರಾಶಿ. ಸಂಪೂರ್ಣ ಜಾಗರೂಕತೆಯ ದಿನವಾಗಿದೆ. ನಿಮ್ಮ ಹೃದಯ ಅದರ ಸಂಗಾತಿಯ ಕಂಡುಕೊಳ್ಳುವ ದಿನವಾಗಿದ್ದು ಪ್ರೀತಿಯಲ್ಲಿ ಬೀಳುವಂತೆ ಮಾಡುತ್ತದೆ. ಪ್ರಣಯ ದೇವತೆಯ ಮುಂದಿನ ಬಲಿಪಶು ನೀವಾಗಿರುತ್ತೀರಿ. ಮಕರ ರಾಶಿ. ಅತ್ಯಂತ ಒತ್ತಡದ ದಿನ. ಕೆಲಸದಲ್ಲಿ ಬೇಡಿಕೆಗಳಿಂದ ಕೈ ಕಟ್ಟಿಕೊಳ್ಳೋದ್ರಿಂದ ನಿಮಗೆ ನಿಮ್ಮ ಕುರಿತು ಆಲೋಚಿಸುವುದು ಬಹಳ ಕಷ್ಟವಾಗುತ್ತೆ. ಸೃಜನಶೀಲರಾಗಲು ಬಯಸಿದರೆ ಕಾರ್ಯದ ಒತ್ತಡದಿಂದ ಸ್ವಾತಂತ್ರ್ಯ ಸಿಗೋದಿಲ್ಲ. ಕುಂಭರಾಶಿ. ಸರಿಯಾಗಿ ಗುರಿ ಇಟ್ಟುಕೊಂಡು ಹೊಡೆಯುತ್ತೀರಿ. ಅತ್ಯಂತ ಸಣ್ಣದರಿಂದ ದೊಡ್ಡದವರೆಗೆ ನೀವೆಲ್ಲಾ ಯೋಚನೆಗಳು ವಾಸ್ತವವಾಗಿ ಮಾಡಿಕೊಳ್ಳುತ್ತೀರಿ. ಕೊನೆಯದಾಗಿ ಮೀನರಾಶಿ. ನಿಮ್ಮ ಗ್ರಹಗಳು ಜೋಡಣೆ ಪೂರಕವಾಗಿಲ್ಲ. ನೀವು ಇಂದು ಯಾವುದೇ ಹೊಸ ಯೋಚನೆಗಳನ್ನು ಪ್ರಾರಂಭ ಮಾಡುವುದು ಉತ್ತಮವಲ್ಲ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.